ಮೊದಲಿಗೆ ಭಾರತೀಯ ಸಂತ ಮಹಾಪರಿಷತ್ತಿನ ಈ ಲೋಕಾರ್ಪಣೆಯ ಐತಿಹಾಸಿಕ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವ, ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತಿರುವ ಎಲ್ಲ ಸಹೋದರ ಪೂಜ್ಯ ಸಂತರಿಗೆ ನಮ್ಮ ಸಪ್ರೇಮಪೂರ್ವಕವಾದ ಪರಮಾತ್ಮನ ಸ್ಮರಣೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಉಪಸ್ಥಿತಿರುವ ಎಲ್ಲ ಪ್ರಮುಖರಿಗೂ ಮತ್ತು ಭಾರತೀಯ ಸಂಸ್ಕೃತಿಗೆ ಸೇರಿದ ಸಮಸ್ತ ಬಾಂಧವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಪುಣ್ಯಭೂಮಿಯಾಗಿರತಕ್ಕಂತಹ ಈ ಭಾರತ ದೇಶದಲ್ಲಿ ಉಗಮವಾದ ಸಂಸ್ಕೃತಿ. ಮಾನವ ಕಲ್ಯಾಣಕ್ಕಾಗಿ ಮುಕ್ತ ಚಿಂತನೆಗಳೊಂದಿಗೆ ಈ ಮಾತೃಭೂಮಿಯಲ್ಲಿ ವಿಕಾಸವಾದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿದ ಭಗವಾನ್ ಶ್ರೀರಾಮ, ಭಗವಾನ್ ಶ್ರೀಕೃಷ್ಣ, ಭಗವಾನ್ ಬುದ್ಧ, ಭಗವಾನ್ ಮಹಾವೀರ, ಭಗವಾನ್ ಗುರುನಾನಕರು, ಪಂಚಾಚಾರ್ಯರು, ವ್ಯಾಸ ಮಹರ್ಷಿಗಳು, ಪತಂಜಲಿ ಮಹರ್ಷಿಗಳು, ಅಗಸ್ತ್ಯ ಮಹರ್ಷಿಗಳು, ತಿರುಜ್ಞಾನ ಸಂಬಂಧರ್, ಆದಿಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ರಮಾನಂದರು, ಜಗಜ್ಯೋತಿ ಬಸವಣ್ಣನವರು, ಅಕ್ಕಮಹಾದೇವಿ, ಸಿದ್ಧಾರೂಢರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಸ್ವಾಮಿ ನಾರಾಯಣರು, ನಾರಾಯಣ ಗುರುಗಳು, ಹೀಗೆ ಇಂತಹ ನೂರಾರು ಮಹಾತ್ಮರು ಭಾರತೀಯ ಸಂಸ್ಕೃತಿಯನ್ನು ಶಾಶ್ವತವಾಗಿ ಈ ಭೂಮಿ ಮೇಲೆ ಬೆಳಗುವಂತೆ ಮಾಡಿದ್ದಾರೆ. ಹೀಗೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ, ಶ್ರೇಷ್ಠವಾದ ಪರಂಪರೆಯನ್ನು ಹೊಂದಿರತಕ್ಕಂತಹ ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಸದಾ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತದೆ. ಏಕಂ ಸದ್ ಜ್ಞಾನಿನಃ ಬಹುಧಾ ವದಂತಿ, ಸತ್ಯ ಒಂದೇ ಮಾರ್ಗಗಳು ಅನೇಕ ಎನ್ನುವಂತೆ ನಮ್ಮ ಭಾರತೀಯ ಸಂಸ್ಕೃತಿ ಧಾರ್ಮಿಕ ವೈವಿಧ್ಯವನ್ನ, ಆಧ್ಯಾತ್ಮಿಕ ವೈವಿಧ್ಯವನ್ನ ಅತ್ಯಂತ ಪರಿಪೂರ್ಣವಾಗಿ ಮತ್ತು ಸಹಜವಾಗಿ ಒಪ್ಪಿಕೊಳ್ತದೆ. ಆದ್ದರಿಂದ ಅತ್ಯಂತ ವಿಶಾಲವಾದ ದೃಷ್ಟಿಕೋನ ಹೊಂದಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಈ ಜಗತ್ತಿನ ಸುಖ, ಶಾಂತಿ, ಸಾಮರಸ್ಯಕ್ಕೆ ಮೂಲ ತಳಹದಿಯಾಗಿದೆ. ಇವತ್ತಿನ ವಿಷಮ ಪರಿಸ್ಥಿತಿಯಲ್ಲಿ ಪ್ರಪಂಚದ ಶಾಂತಿ, ಜಾಗತಿಕ ಸಾಮರಸ್ಯ, ವಿಶ್ವ ಭ್ರಾತೃತ್ವ ಮುಂತಾದ ಶ್ರೇಷ್ಠ ಮೌಲ್ಯಗಳನ್ನು ಈ ಭೂಮಿ ಮೇಲೆ ಸ್ಥಿರವಾಗಿ ನಾವು ಕಾಪಾಡಿಕೊಳ್ಳಬೇಕಾದರೆ ಇವೆಲ್ಲಕ್ಕೂ ಮೂಲ ತಳಹದಿಯಾಗಿರುವ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸದಾ ಸದೃಢವಾಗಿರುವಂತೆ ನಾವು ಸಂರಕ್ಷಿಸಬೇಕಾಗಿದೆ. ಹಾಗಾದರೆ ಈ ಭಾರತೀಯ ಸಂಸ್ಕೃತಿಯನ್ನು ಸದಾ ಸದೃಢವಾಗಿರುವಂತೆ ಸಂರಕ್ಷಿಸುವುದು ಹೇಗೆ? ಇಷ್ಟೊಂದು ವೈವಿಧ್ಯಮಯವಾಗಿರತಕ್ಕಂಥ ಈ ಸಂಸ್ಕೃತಿಯನ್ನು ದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ, ಈ ಮಹತ್ ಕಾರ್ಯವು ಕೇವಲ ಏಕತೆಯನ್ನು ಬಲಪಡಿಸುವ, ಸಾಂಘಿಕ ಶಕ್ತಿಯನ್ನು ಹೆಚ್ಚಿಸುವ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಆಗ್ತದೆ. ಈ ಬಹುಮುಖ್ಯವಾದ ವಾಸ್ತವಿಕ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಸಮಾನ ಮನಸ್ಕ ಪೂಜ್ಯ ಸಂತರು, ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಮಾನ ಮನಸ್ಕ ಪೂಜ್ಯ ಸಂತರೆಲ್ಲರೂ ಸೇರಿ ಈ ಶುಭ ದಿನದಂದು ಈ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯನ್ನು, ಅಂದರೆ ಈ ಭಾರತೀಯ ಸಂತ ಮಹಾಪರಿಷತ್ತನ್ನು ಭಗವಂತನ ಪ್ರೇರಣೆಯಂತೆ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಭಾರತೀಯ ಸಂತ ಮಹಾಪರಿಷತ್ is an organized confederation of all like-minded Puja Santas representing any faith, philosophy, tradition and community from across the world belonging to the Bharatiya Samskriti. ಅತ್ಯಂತ ವಿಶಾಲವಾದ ವ್ಯಾಪ್ತಿಯಲ್ಲಿ
ಯೋಜನಾಬದ್ಧವಾದ ಕಾರ್ಯಪ್ರಣಾಳಿಕೆಗಳೊಂದಿಗೆ, ರಚನಾತ್ಮಕವಾಗಿರತಕ್ಕಂತಹ ಸ್ಪಷ್ಟವಾಗಿರತಕ್ಕಂತಹ ಪರಿಕಲ್ಪನೆಯೊಂದಿಗೆ ಹಾಗೂ ಉತ್ತಮವಾಗಿರತಕ್ಕಂತಹ ಪ್ರಾಯೋಗಿಕ ವಿಧಾನಗಳೊಂದಿಗೆ ಈ ದಿನ ಪರಿಷತ್ತು ಲೋಕಾರ್ಪಣೆಗೊಳ್ತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ ಎನ್ನುವುದು ಒಂದು ಮಹಾಕಲ್ಪವೃಕ್ಷ ಇದ್ದಂತೆ. ಈ ಕಲ್ಪವೃಕ್ಷದಲ್ಲಿ ಅನೇಕ ಮತ, ಪಂಥ, ಸಿದ್ಧಾಂತ, ಸಂಪ್ರದಾಯಗಳ ನೂರಾರು ದಿವ್ಯವಾದ ಕೊಂಬೆಗಳು ಇವೆ. ಈ ಕೊಂಬೆಗಳು ಹಸಿರಾಗಿರಬೇಕು ಅಂತಾದರೆ, ಈ ಕೊಂಬೆಗಳು ಜೀವಂತವಾಗಿರಬೇಕು ಅಂತಾದರೆ, ಈ ಕೊಂಬೆಗಳು ಫಲ ಪುಷ್ಪಭರಿತವಾಗಿ ಶೋಭಿಸಬೇಕಾದರೆ ಆ ಕಲ್ಪವೃಕ್ಷದ ಬುಡಕ್ಕೆ ನೀರು ಮತ್ತು ಗೊಬ್ಬರವನ್ನು ಹಾಕಿ ನಾವು ಪೋಷಣೆ ಮಾಡಬೇಕು. ಈ ಪೋಷಣೆಯ ಮಹತ್ ಕಾರ್ಯವನ್ನು ಈ ದಿನದಿಂದ ಭಾರತೀಯ ಸಂಸ್ಕೃತಿಯ ರೂವಾರಿಗಳಾಗಿರತಕ್ಕಂತಹ ಸಮಾನ ಮನಸ್ಕ ಪೂಜ್ಯ ಸಂತರೆಲ್ಲರೂ ಸೇರಿ ಈ ಒಂದು ಪರಿಷತ್ತಿನ ಮೂಲಕ ಈ ಶುಭ ದಿನದಿಂದ ಈ ಪೋಷಣೆಯ ಮಹತ್ ಕಾರ್ಯವನ್ನು ಮಾಡಲಿದ್ದಾರೆ. ಭಾರತೀಯ ಸಂತ ಮಹಾಪರಿಷತ್ತು ಭಾರತೀಯ ಸಂಸ್ಕೃತಿಯಲ್ಲಿರತಕ್ಕಂಥ ಎಲ್ಲ ವೈವಿಧ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನೊಳಗೆ ಜೋಡಿಸ್ತದೆ. ತನ್ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯು ಸದಾ ಸದೃಢವಾಗಿ ಇರುವಂತೆ ನೋಡಿಕೊಳ್ತದೆ. ವಿಶ್ವಶಾಂತಿಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಎಲ್ಲರನ್ನೂ ಸಹ ಯಾರ ಭಾವನೆಗೂ ಕಿಂಚಿತ್ತೂ ಧಕ್ಕೆ ಬಾರದಂತೆ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನೊಳಗೆ ಹೃದಯದಿಂದ ಒಂದಾಗಿ ಬಾಳುವಂತೆ ಮಾಡುವುದು ನಮ್ಮ ಭಾರತೀಯ ಸಂತ ಮಹಾಪರಿಷತ್ತಿನ ಪ್ರಧಾನವಾದ ಉದ್ದೇಶವಾಗಿದೆ. ಈ ದೃಷ್ಟಿಯಿಂದ ನೋಡಿದರೆ ಇವತ್ತಿನ ಈ ಲೋಕಾರ್ಪಣೆ ಕಾರ್ಯಕ್ರಮವು ಕೇವಲ ಸಂತರ ಒಂದು ಸಾಮಾನ್ಯ ಸಭೆ ಅಲ್ಲವೇ ಅಲ್ಲ. ಇದು ಪರಿಷತ್ತಿನ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಯೋಜನಾಬದ್ಧವಾದ ಕಾರ್ಯಪ್ರಣಾಳಿಕೆಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಪೂಜ್ಯ ಸಂತರೆಲ್ಲರೂ ಕೂಡ ಮಹಾಸಂಕಲ್ಪವನ್ನು ಮಾಡ್ತಾ ಇರತಕ್ಕಂತಹ ಒಂದು ದಿವ್ಯವಾದ ಸಭೆಯಾಗಿದೆ. ಇದು ಭಾರತೀಯ ಸಂಸ್ಕೃತಿಯ ಸುವರ್ಣ ಯುಗದ ಆರಂಭಕ್ಕೆ ಸಾಕ್ಷಿಯಾಗಲಿರ್ತಕ್ಕಂತಹ ಒಂದು ಅಭೂತಪೂರ್ವವಾದ ಕ್ಷಣ ಆಗಿದೆ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. Respectful pranams to all Pujya Swamijis, saints, sadhus and sons, religious leaders and all the dear ones present here. We have assembled here on the momentous and historic occasion of the inauguration of Bharatiya Santa Mahaparishat. As you all know, the cultural heritage of India is ancient and time-honored. We Indians are proud that the present-day scientific research simply reiterates what our ancient rishis had contemplated centuries ago. It is that civilization that preached peace and happiness to all, and it is the sole objective of this culture. Dharmo rakshati rakshitaha. Protect the dharma and dharma will protect is our motto. Sacrifice, compassion, non-violence, harmony and equality are the cardinal principles on which Sanatana Dharma rests. A country as diverse as India is symbolized by the plurality of its culture. Global fraternity is the essence of our life. The twin motives of our dharma are self-realization and the well-being of all. Hence, unity in diversity is the core value on which we exist and survive. Hence, there is an imminent need for such civilizational values to be protected and propagated. The Bharatiya Santa Mahaparishat is established with the avowed objective of bringing peace and harmony in these disturbing times and bringing solutions
to the present day global turmoil due to war and unrest. ಶಾಂತಾ ಮಹಾಂತೋ ವಿಚರಂತಿ ಸಂತಃ ವಸಂತವಲ್ಲೋಕಹಿತಂ ಚರಂತಃ ತೀರ್ಣಾ ಸ್ವಯಂ ಭೀಮಭವಾರ್ಣವಂ ಜನಾನ್ ಅಹೇತುನಾನ್ಯಾನಪಿ ತಾರಯಂತಃ. The definition of santas is so glorious. The saints are always calm and cool and peaceful. They are like the Vasanta Rutu. Just like the Vasanta Rutu is not always consistent in any country or region, it keeps changing from region to region. Same way santas keep moving around and blessing the people of different places. Like a Vasanta Rutu, they keep moving and they help. They have transcended the difficulties of this world and they help others to transcend without expecting anything. संतों की महिमा तो आप लोग सब जानते हैं. संत शांत होते हैं, महागुणवान होते हैं, वो सबके भलाई के लिए हर समय काम करते रहते हैं. சாது மகாபுருஷர்கள் எப்பவுமே எல்லாருடைய நன்மைக்கு நிரந்தரமா செயல்பட்டுக்கிட்டே இருப்பாங்க. அவங்களுக்கு தனக்குன்னு ஒண்ணுமே கிடையாது, எல்லாத்தையும் துறந்தவர்கள். ஆனா லோகத்தோட க்ஷேமத்துக்கு வேண்டி நிரந்தரமா வேலை பார்த்துக்கிட்டே இருப்பாங்க. I greet all the sons present here by saying Om Namo Narayanaya, Om Namah Shivaya, Hari Om. My heartfelt reverential greetings to all santas and affectionate regards to all dignitaries and all others present here. We are all aware that today is a very auspicious, historical and monumental day because it is going to make a difference to the world. A positive and favorable difference which is going to last for eternity. I forgot to tell you that there is a booklet here. ಒಂದು ಸಣ್ಣ ಪುಸ್ತಕ ಇದೆ, ಇದರಲ್ಲಿ ನಾನು ಏನು ಮಾತಾಡ್ತೇನೆ ಇದರಲ್ಲಿ ಇದೆ. Same way future, the next prelude also you'll be seeing it. It is here in this book. Please see this. It is there in this booklet. What I am speaking is there in English, in your own languages, maybe in Hindi, Kannada, Tamil. It's been translated. You can see it. The santas of Bharati Sanskriti spread all over the world have only one goal. Their only commitment is the welfare of the world with peace and harmony. Santas foster peace and harmony, brotherhood, love and affection. Santas are the embodiment of peace. Shantaha Santaha, Shantaha Santaha. ಹಿನ್ನಡೆ ಆಗ್ತದೋ, ಜನಮಾನಸದಲ್ಲಿ ಧರ್ಮದ ಆಚರಣೆ ಕ್ಷೀಣಿಸ್ತದೋ, ಆ ಧರ್ಮ ಅವನತಿಗೆ ಬರ್ತದೆ ಎಂಬುದು